ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಈ ದಿನದ ಮುಖ್ಯಾಂಶಗಳು: ಲೋಕಾಯುಕ್ತರ ಬಲೆಗೆ ಬಿದ್ದ ಭೂ ಸರ್ವೆ ಸೂಪರ್ವೈಸರ್ ಚಿತ್ತಣ್ಣ. ಭಾಲ್ಕಿಯ ಭೂಮಾಪನ ಇಲಾಖೆಯಲ್ಲಿ ನಡೆದ ಘಟನೆ. ಭೂ ಸರ್ವೆ ಮಾಡಲು ಲಂಚದ ಬೇಡಿಕೆ ಇಟ್ಟಿದ್ದ ಭೂ ಸರ್ವೆ ಇಲಾಖೆ ಸೂಪರ್ವೈಸರ್ ಲೋಕಾಯುಕ್ತ ಬಲೆಗೆ ಬಿದ್ದ ಚಿತ್ತಣ್ಣ. ಹಿಂದೂ ಜಾಗರಣ ಸಮಿತಿ ವತಿಯಿಂದ ಕರ್ನಾಟಕ ಫಾರ್ಮಸಿ ಕಾಲೇಜು ಆವರಣದಲ್ಲಿ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಹಿಂದೂಗಳ ವಿರಾಟ್ ಸ್ವರೂಪ ಪ್ರದರ್ಶನ. ಸನಾತನ ಹಿಂದೂ ಧರ್ಮದ ರಕ್ಷಣೆ ಈ ದೇಶದ ಪ್ರತಿ ಹಿಂದೂಗಳ ಹೊಣೆ. ಪುಷ್ಪೇಂದ್ರ ಕುಲಶ್ರೇಷ್ಠರು. ಬೀದರ್ನಲ್ಲಿ ನಡೆದ ಸರ್ದಾರ್ ಜೋಗ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭ. 17 ಸಾಧಕರಿಗೆ ಗೌರವಾನ್ವಿತ ರಾಜ್ಯಪಾಲರಿಂದ ಪ್ರಶಸ್ತಿ ಪ್ರದಾನ. ಜೋಗ ಸಿಂಗರ ಕನಸು ನನಸು ಮಾಡಲು ದುಡಿಯುತ್ತಿರುವ ಬಲಬೀರ್ ಸಿಂಗ್ ಹಾಗೂ ರೇಷ್ಮಾ ಕೌರ್ಗೆ ಶ್ಲಾಘಿಸಿದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕುಂಬರವಾಡದ ರಾಹುಲ್ ಗೆಳೆಯರ ಬಳಗದ ವತಿಯಿಂದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಊಟ ವಿತರಣೆ. ಮಾನವೀಯ ದೃಷ್ಟಿಯಿಂದ ಬಡವರಿಗೆ ಸಹಕಾರಿಯಾಗಲು ಈ ಕಾರ್ಯ ಮಾಡಲಾಗುತ್ತಿದೆ ಎಂದರು ಯುವಕರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ವತಿಯಿಂದ ಬೀದರ್ ಗುಂಪಾ ಕ್ವಾಲಿಟಿ ಫ್ಯೂಯಲ್ ಪೆಟ್ರೋಲ್ ಪಂಪ್ನಲ್ಲಿ ವೀರ ಬಾಲ ದಿವಸ ಆಚರಣೆ. ಗುರುದ್ವಾರದ ಪುಟ್ಟ ಮಕ್ಕಳಿಗೆ ರವೀಂದ್ರ ಸ್ವಾಮಿಯವರಿಂದ ಸನ್ಮಾನ. ಬೀದರ್ ಗುರುದ್ವಾರದ ಪ್ರಮುಖರು ಭಾಗಿ. ವಾರ್ತೆಗಳ ವಿವರ. ಭಾಲ್ಕಿಯ ಭೂಮಾಪನ ಇಲಾಖೆಯಲ್ಲಿ ಭೂ ಸರ್ವೆ ಇಲಾಖೆಯ ಸೂಪರ್ವೈಸರ್ ಚಿತ್ತಣ್ಣ ಎಂಬುವವರು ಭೂ ಸರ್ವೆ ಮಾಡುವ ಸಂಬಂಧ ರೈತನಿಗೆ 40,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗಾಗಿ ಮುಂಗಡವಾಗಿ ರೈತನಿಂದ 5,000 ರೂಪಾಯಿ ಅಡ್ವಾನ್ಸ್ ಆಗಿ ಲಂಚ ಪಡೆಯುತ್ತಿದ್ದ ವೇಳೆ ಭೂ ಸರ್ವೆ ಇಲಾಖೆಯ ಸೂಪರ್ವೈಸರ್ ಚಿತ್ತಣ್ಣ ಎಂಬುವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸರ್ವೆ ಇಲಾಖೆಯ ಸೂಪರ್ವೈಸರ್ ಚಿತ್ತಣ್ಣ ಎಂಬುವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಭೂಮಾಪನ ಇಲಾಖೆಯಲ್ಲಿ ಈ ಘಟನೆ ನಡೆದಿದೆ. ಲೋಕಾಯುಕ್ತರು ಇಲಾಖೆಯ ಕಚೇರಿಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇವತ್ತು ಒಂದಿನ ಅಲ್ಲ, ಇದು 15 ವರ್ಷ ಹಿಡಿದು ನಾ ಅಡ್ಡಾಡ್ಲತ್ತೀನಿ ಆಫೀಸ್. ಅವರು ನೋಡ್ತಾರ, ಇವರು ನೋಡ್ತಾರ, ಇವರು ಹೊಸದವ್ರ ನಂಗೆ ಗೊತ್ತಿಲ್ಲ, ಇವರು ನೋಡ್ತಾರ. ಸುಮಾರು ಜನ ಈ ಆಫೀಸಿಗೆ ವಜ್ಜೆ ಆಗೋಗೇನು, ಯಾರು ಇಲ್ಲಿ ತನ ನಂಗೆ ಯಾರು ನ್ಯಾಯ ಮಾಡಿ ಬಾಯಿ ಮಾತಾಡ್ಲತ್ತಿಲ್ಲ. ನಮ್ಮಲ್ಲಿ ಎಲ್ಲ ರೆಕಾರ್ಡ್ ಅವ, ರೆಕಾರ್ಡ್ ನಮ್ಮಲ್ಲಿ ಎಲ್ಲ ಪ್ರೂಫ್ ಅದಾವ. ಇಲ್ಲ ಸರ್, ಆಪರೇಟರ್ ಬಾಕಿ ಇದೆ. ಆಪರೇಟರ್ ಯಾರು? ಡಾಟಾ ಆಪರೇಟರ್ ಇರ್ತಾರೆ. ಡಿಸ್ಪ್ಯೂಟ್ಗೆ ಅಪ್ಲೋಡ್ ಮಾಡಿದ್ರೆ ಡಾಟಾ ಆಪರೇಟರ್ ಹತ್ರ ಬಂದಿರುತ್ತೆ ಸರ್. ಡಿಸ್ಪ್ಯೂಟ್ ಇದೆ. ಎಸ್ ಸರ್, ಡಿಸ್ಪ್ಯೂಟ್ಗೆ ಹಾಕ್ತಾರೆ ಸರ್. ರೀಅಲಾಟ್ಮೆಂಟ್ ಏನಿಲ್ಲ ಅವರು ಮತ್ತೆ ರೀಅಲಾಟ್ ಮಾಡ್ತಾರೆ. ಡಿಸ್ಪ್ಯೂಟ್ ಮಾಡ್ತಾರೆ ಅದು ನಿಲ್ಲಿಸಂಗಿಲ್ಲ ಸರ್. ಪೀಕೋ ಸಿಸ್ಟಮ್ ಸರ್ ಅಲ್ಲಿ ನಾವು ತಳಗಿನ ಬಿಟ್ಟು ಮೇಲಿಂಗ್ ಮಾಡೋದು ನನಗೆ. ಈ ದೇಶದ ಸನಾತನ ಅಪಾಯದ ಅಂಚಿನಲ್ಲಿದ್ದು ಭಾರತಾಂಬೆಯ ಗಾಳಿ, ನೀರು ಹಾಗೂ ಆಹಾರ ಸೇವನೆ ಮಾಡುವ ಹಾಗೂ ರಾಷ್ಟ್ರಾಭಿಮಾನ ಹೊಂದಿರುವ ಇಲ್ಲಿಯ ಪ್ರತಿಯೊಬ್ಬ ಹಿಂದೂಗಳ ಆದ್ಯ ಕರ್ತವ್ಯವಾಗಿದೆ ಎಂದು ಖ್ಯಾತ ಚಿಂತನಕಾರರಾದ ಪುಷ್ಪೇಂದ್ರ ಕುಲಶ್ರೇಷ್ಠ ಅವರು ಕರೆ ನೀಡಿದರು. ಭಾನುವಾರ ನಗರದ ಗುಂಪಾ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಜಾಗರಣ ಸಮಿತಿ ಜಿಲ್ಲಾ ಘಟಕವು ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಅವರು, ಮನೆ ಹಾಗೂ ಕುಟುಂಬದಿಂದ ನಾವು ಯಾವ ಜಾತಿ ಅಥವಾ ಧರ್ಮೀಯರೇ ಆಗಿರಲಿ, ನಮ್ಮ ಜಾತಿ ಮತ ಕೇವಲ ನಮ್ಮ ದ್ವಾರಕ್ಕೆ ಸೀಮಿತವಾಗಿರಬೇಕು. ಸಮಾಜದಲ್ಲಿ ಬಂದಾಗ ನಾವು ಹಿಂದೂಗಳು, ಭಾರತೀಯರು, ಸನಾತನಿಗಳು, ದೇಶದ ರಕ್ಷಕರು ಎಂಬ ಭಾವನೆ ನಮ್ಮಲ್ಲಿ ಜಾಗೃತಗೊಳ್ಳಬೇಕೆಂದು ಹೇಳಿದರು. ಸನಾತನ ಎಂದರೆ ವಿಜ್ಞಾನ ಎಂದರ್ಥ. ಸನಾತನಕ್ಕೆ ತನ್ನದೇ ಆದ ಇತಿಹಾಸವಿದೆ, ಪರಂಪರೆ ಕೂಡ ಇದೆ. ಆದರೆ ಈ ದೇಶದ ಅನ್ನ, ನೀರು ಹಾಗೂ ವಾಯು ಸೇವಿಸಿ ದೇಶದಲ್ಲಿ ಪಠಿಸುವ ವಂದೇ ಮಾತರಂ ಎಂಬ ಗೀತೆಗೆ ಅವಮಾನ ಮಾಡುವ ಅಥವಾ ಅದನ್ನು ಪಾಲಿಸದೆ ದೇಶದ್ರೋಹಿ ಜಿಹಾದಿಗಳಿಗೆ ಯಾವ ಇತಿಹಾಸವಿಲ್ಲ, ಸಂಸ್ಕೃತಿ ಇಲ್ಲ. ಒಂದು ಧರ್ಮದ ಹೆಸರಿನಲ್ಲಿ ಪಕ್ಷ ಕಟ್ಟಿ ಕೋಮುವಾದ ಸೃಷ್ಟಿ ಮಾಡುವುದರಿಂದ ನಾವು ಎಚ್ಚರದಿಂದಿರಬೇಕೆಂದು ತಿಳಿಸಿದರು. ಈ ದೇಶದ ಸನಾತನದ ಮೂಲ ನಿವಾಸಿಗಳಾದ 2,500 ಕಾಶ್ಮೀರಿ ಪಂಡಿತರನ್ನು ಕೊಂದು 5.5 ಲಕ್ಷ ಪಂಡಿತರನ್ನು ಅಲ್ಲಿಂದ ಓಡಿಸಿದ ಆ ದೇಶದ್ರೋಹಿಗಳಿಗೆ ತಕ್ಕ ಪಾಠ ಕಲಿಸಲು ಈ ದೇಶದ 85 ಕೋಟಿ ನಿಜವಾದ ಸನಾತನಿಯರು ಜಾಗೃತರಾಗಬೇಕಾಗಿದೆ. ಓರ್ವ ವಿದ್ವಾಂಸರು ಹೇಳಿದಂತೆ, ಪಕ್ಕದ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ, ಚೀನಾಗಿಂತಲೂ ನಮ್ಮ ದೇಶದಲ್ಲಿದ್ದುಕೊಂಡು ನಮಗೆ ನಿಜ ಶತ್ರುಗಳಾಗಿ ಕಾಡುತ್ತಿರುವ ಸುಮಾರು 30 ಕೋಟಿ ದೇಶಭ್ರಷ್ಟರಿಂದ ನಾವು ಸದಾ ಜಾಗೃತರಾಗಿರಬೇಕೆಂದು ಹೇಳಿದರು. ದೇಶ 1947ರಂದು ಸ್ವತಂತ್ರವಾಯಿತು ಎಂದು ಎಲ್ಲರೂ ಹೇಳುತ್ತೇವೆ. ಆದರೆ ನಿಜವಾದ ಸ್ವಾತಂತ್ರ್ಯ ಇನ್ನೂ ದೊರೆತಿಲ್ಲ. ನಮ್ಮ ದೇಶದ ಸುಮಾರು 40,000 ದೇವಾನುದೇವತೆಗಳು ಎಲ್ಲಿ ಮಾಯವಾದವು? ಅವುಗಳನ್ನು ಪತ್ತೆ ಹಚ್ಚಿ ಪುನಃ ಈ ಪುಣ್ಯ ಭೂಮಿಯಲ್ಲಿ ಆ ದೇವತೆಗಳ ಉಗಮವಾದಾಗ ನಿಜವಾದ ಸ್ವಾತಂತ್ರ್ಯ ಸಿಗುವುದು. 1947 ಆಗಸ್ಟ್ 14ರಂದು ಮಾಜಿ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲರ ಚಾಣಾಕ್ಷತನದಿಂದ ಮದ್ರಾಸ್ನ ಸಂಗೀತಗಾರ ಪಂಡಿತ ಓಂಕಾರನಾಥ್ ಠಾಕೂರ್ ಅವರನ್ನು ಕರೆಸಿ 4 ನಿಮಿಷ 48 ಸೆಕೆಂಡ್ಗಳವರೆಗೆ ಸಂಪೂರ್ಣ ವಂದೇ ಮಾತರಂ ಗೀತೆ ಹಾಡಿದ ನಂತರ 70 ವರ್ಷಗಳವರೆಗೆ ಈ ದೇಶದಲ್ಲಿ ಸಂಪೂರ್ಣ ವಂದೇ ಮಾತರಂ ಗೀತೆ ಹಾಡಲೇ ಇಲ್ಲ.
2014 ನಂತರ ಮತ್ತೆ ಈ ದೇಶದಲ್ಲಿ ಸಂಪೂರ್ಣ ಒಂದೇ ಮಾತರಂ ಗೀತೆ ಹಾಡುವ ಮುಕ್ತ ಅವಕಾಶ ದೊರೆಯಿತು ಎಂದವರು ಹೇಳಿದರು. ನಾವು ನಿಜವಾದ ಸನಾತನಿಗಳಾಗಿ ಬದುಕಲು ಸರ್ಕಾರ ಈರುಳ್ಳಿ ಬೆಲೆ ಹೆಚ್ಚು ಮಾಡಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ ಎಂದು ಕಿರ್ಚಾಡಬೇಡಿ. ಈ ದೇಶದ ಕೇಂದ್ರ ಹಾಗೂ ಎಲ್ಲ ರಾಜ್ಯಗಳಲ್ಲಿ ಸನಾತನ ಸರ್ಕಾರಗಳು ಅಧಿಕಾರಕ್ಕೆ ತರುವಲ್ಲಿ ಯೋಧರಂತೆ ಕೆಲಸ ಮಾಡುವಂತೆ ಕುಲಶ್ರೇಷ್ಠ ಅವರು ಕರೆ ಕೊಟ್ಟರು. ಸಿದ್ದಾರೂಢ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಮೆಹಕರ್ ತಡೋಳ ಹಾಗೂ ಡೊಣಗಾಪುರ ಶ್ರೀಮಠದ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ರಾಷ್ಟ್ರೀಯ ಜಾಗರಣ ಸಮಿತಿಯ ಅಧ್ಯಕ್ಷ ಶಂಕರರಾವ್ ಪಾಟೀಲ್, ಪ್ರಮುಖರಾದ ರಾಜ್ಕುಮಾರ್ ಬಿಚ್ಚಾವ್, ರಾಷ್ಟ್ರೀಯ ಜಾಗರಣ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆ, ರಾಷ್ಟ್ರೀಯ ಜಾಗರಣ ಸಮಿತಿಯ ಉಪನ್ಯಾಸ ಕಾರ್ಯಕ್ರಮದ ಆಯೋಜಕರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ಹಾಗೂ ಇತರರು ವೇದಿಕೆ ಮೇಲಿದ್ದರು. ಆರಂಭದಲ್ಲಿ ಕುಮಾರಿ ಸೋಮೇಶ್ವರಿ ರಾಮಲಿಂಗ್ ಒಂದೇ ಮಾತರಂ ಗೀತೆ ಹಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಸುಮಾರು 20,000ಕ್ಕೂ ಅಧಿಕ ಸನಾತನಿಯರು ಉಪಸ್ಥಿತರಿದ್ದು ಪುಷ್ಪೇಂದ್ರ ಕುಲಶ್ರೇಷ್ಠರ ಉಪನ್ಯಾಸ ಆಲಿಸಿದರು. रोने से काम नहीं चलेगा, किसी दूसरे को बुरा भला कहने से काम नहीं चलेगा. अपने मतलब की चीज पकड़िए और पूरी ताकत से लग जाइए. उसने ऐसा किया, वो ऐसा नहीं कर रहा, ये ऐसा नहीं कर रहा. ये निराशावादी लोग, ये लालची लोग ही ये कर सकते हैं. बहादुर आदमी वहीं खड़ा होता है, कहता है कल से ये काम शुरू. 31 जुलाई 2018 को सुप्रीम कोर्ट के 2 जजेस ने जो फैसला दिया है, उस फैसले में ये कहा गया है, विष्णु शंकर जैन की पिटीशन में दिया गया है कि भारत में सड़क हो, हाईवे हो, एक्सप्रेस हो, बस स्टैंड हो, रेलवे स्टेशन हो, जहां जहां भी सरकारी जमीन पर ये नाजायज मजहबी स्ट्रक्चर बने हुए हैं, इसको राज्य सरकार डिमोलिश करे और हाई कोर्ट को बताएं. और हमारे पास न आए. राज्य सरकार की जिम्मेदारी है कि कानपुर के रेलवे स्टेशन पर जहां ट्रेन रुकती है और ट्रेन की 2 बोगियों के बराबर एक लंबा कौन सा इतना बड़ा पीर बना था कि उस पूरे प्लेटफॉर्म के ऊपर पीर साहब लेटे थे. हरा कपड़ा डालो, मोमबत्ती लगाओ तो पीर थे. ये स्टेशनों पर ही मरते, ये हाईवे पे ही मरते, ये एक्सप्रेस वे पे मरते, कहीं गली कूचे में नहीं मरते. ये सुप्रीम कोर्ट ने ये आदेश दिया है, राज्य सरकारें इसको हटाएं और इसकी रिपोर्ट हाई कोर्ट में सौंपे. 15 दिसंबर को इसकी डेट थी. प्रयागराज की कोर्ट में विष्णु शंकर जैन से जब जज साहब ने पूछा कि जो आपने तथ्य दिए हैं उस पे बुलाया, सरकार को पूछा क्या काम हुआ, रिपोर्ट कीजिए. तो विष्णु शंकर जैन ने कहा कि अभी तक किसी राज्य सरकार ने काम नहीं किया है. उसकी अगली डेट है 16 जनवरी. अब आपसे मैं ये कह सकते हैं कि मैं आपसे क्या चाहता हूं. मैं आपसे सिर्फ एक विनती करना चाहता हूं. इस युद्ध में मुझे आप सबकी भागीदारी चाहिए. इसलिए मैं कोई ऐसी बात आपसे नहीं कह रहा जो आप कर नहीं सकते. फेसबुक का अकाउंट जो है वही वेरीफाइड है. उस फेसबुक के पेज का नाम है पुष्पेंद्र कुलश्रेष्ठ वेरीफाइड पेज. मेरी आप सबसे विनती है कि ये काम मुझे मेरी लीगल टीम ने मुझे सौंपा है. जितनी ईमानदारी से वो कोर्ट में अपनी बात रख रहे हैं, उतनी ही ईमानदारी से मैं आपसे अपनी बात रखता. इस सभा में बेटा बेटी, मां बहनें, पिता जो भी हैं, जिस भी उम्र के हैं, इस दौर में हर एक के पास मोबाइल है. मेरा फेसबुक अकाउंट है पुष्पेंद्र कुलश्रेष्ठ वेरीफाइड. आपको कुछ नहीं करना है. आप सुप्रीम कोर्ट के उस आदेश के प्रति एक जागृत नागरिक के तहत आपको सड़कों पर, किसी भी सार्वजनिक स्थान पर ये नाजायज मज़ारे, ये नाजायज मस्जिदें जो भी बन रही हो, एक ही काम करना है. अपने मोबाइल से
वहां खड़े हो, उस मजार का, उस मस्जिद का और दूसरा कोई ऐसा स्ट्रक्चर जो मजहबी उसमें आता हो, उसकी तस्वीर अपने साथ खींचें, क्योंकि सेल्फी लेना आप सबको आता है। उस मजार के साथ सेल्फी लीजिए और उसके नीचे उस जगह का नाम, उस शहर का नाम, उस राज्य का नाम लिखें और मेरे वेरीफाइड पेज पुष्पेन पुलसिस पे शेयर कर दें। हमारी टीम के पास अरबों खरबों रुपया नहीं है, हम चंदा नहीं मांगते, हमारे पास आप जैसे लोगों की ताकत है। इसलिए हम एक इतना बड़ा जो फैसला है, हम उसकी सुप्रीम कोर्ट की मदद करना चाहते हैं। सुप्रीम कोर्ट ने कह दिया राज्य सरकार नहीं करेगी, तो हम राज्य सरकार के भरोसे बैठे रहेंगे क्या? इस भूमिका को निभाने में जहां भी लगता हो कुछ नहीं करना, कोई लड़ना झगड़ना नहीं है। वो जो पीर बाबा सो रहे हैं हरी चादर के नीचे, उन्हें छेड़ना भी नहीं है, नहीं छेड़ना। उनकी तस्वीर लेना और उठ के बैठ जाए और पीर ಶ್ರೀ ನಾನಕ್ ಝೀರಾ ಸಾಹಿಬ್ ಫೌಂಡೇಶನ್ ಬೀದರ್ ವತಿಯಿಂದ 2022ರ ದಿವಂಗತ ಸರ್ದಾರ್ ಜೋಗ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೀದರ್ನ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಅವರು 17 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಮಾನ್ಯ ರಾಜ್ಯಪಾಲರು, ಬೀದರ್ ಜಿಲ್ಲೆಗೆ ಆಗಮಿಸಿ ಗುರುನಾನಕ್ ಝೀರಾಗೆ ಭೇಟಿ ನೀಡಿ ದರ್ಶನ ಪಡೆದಿದ್ದು ನನ್ನ ಜೀವನದ ಅತ್ಯಂತ ಸೌಭಾಗ್ಯದ ದಿನ. ಸರ್ದಾರ್ ಜೋಗ ಸಿಂಗರ 90ನೇ ವರ್ಷದ ಜನ್ಮದಿನದ ಪ್ರಯುಕ್ತ ದೇಶದ ನಾನಾ ರಾಜ್ಯಗಳ ಸಾಧಕರಿಗೆ ಪ್ರಶಸ್ತಿ ನೀಡಿ ಪ್ರೇರಣೆ ನೀಡುತ್ತಿರುವುದು ಸಂತಸ ತಂದಿದೆ. ಜೋಗ ಸಿಂಗ್ ಅವರ ಕನಸು ನನಸು ಮಾಡುವಲ್ಲಿ ಡಾಕ್ಟರ್ ಬಲಬೀರ್ ಸಿಂಗ್ ಹಾಗೂ ಡಾಕ್ಟರ್ ರೇಷ್ಮಾ ಕೌರ್ ಅವರು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಇವರ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಇತ್ತೀಚೆಗೆ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರೇಷ್ಮಾ ಕೌರ್ ಅವರಿಗೆ ಗೌರವ ಡಾಕ್ಟರೇಟ್ ನನ್ನ ಕೈಯಿಂದಲೇ ನೀಡಿದ್ದೇನೆ. ಇಲ್ಲಿ ಬಂದು ನೋಡಿದಾಗ ಇವರ ಆರೋಗ್ಯ ಸೇವೆ, ಶೈಕ್ಷಣಿಕ ಸೇವೆ ಹಾಗೂ ಸಾಮಾಜಿಕ ಸೇವೆಯನ್ನು ಕಂಡು ಡಾಕ್ಟರೇಟ್ ನೀಡಿದ್ದು ಸಾರ್ಥಕವೆನಿಸುತ್ತಿದೆ. ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಎಂಬ ನುಡಿಯಂತೆ ಇವರು ಸಲ್ಲಿಸುತ್ತಿರುವ ಸೇವೆ ಹೀಗೆ ಮುಂದುವರಿಯಲಿ. ಸಾಧಕರನ್ನು ಗುರುತಿಸಿ ನಿಸ್ವಾರ್ಥದಿಂದ ಅವರಿಗೆ ವಿವಿಧ ಪ್ರಶಸ್ತಿ ಪ್ರದಾನ ಮಾಡಿ ಇತರೆ ಸಾಧಕರಿಗೂ ಪ್ರೇರಣೆ ನೀಡುತ್ತಿರುವ ಕಾರ್ಯ ಪುಣ್ಯದ ಕಾರ್ಯವಾಗಿದೆ. ವೆರಿ ಗುಡ್ ವರ್ಕ್, ಪ್ಲೀಸ್ ಕಂಟಿನ್ಯೂ ಎಂದು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಬೆನ್ನು ತಟ್ಟಿದ್ರು, ಪ್ರೋತ್ಸಾಹದ ನುಡಿಗಳನ್ನಾಡಿದರು. ಇದೇ ವೇಳೆ 17 ಜನ ಸಾಧಕರಾದ ಅರುಣಾಚಲ ಪ್ರದೇಶದ ಸರ್ದಾರ್ ಜೋಗಿಂದರ್ ಜಸ್ವಂತ್ ಸಿಂಗ್, ಪಂಜಾಬ್ನ ಸ್ಪೀಕರ್ ಕುಲ್ತಾರ್ ಸಿಂಗ್, ಕಲಬುರಗಿಯ ಬಸವರಾಜ್ ಪಾಟೀಲ್ ಸೇಡಂ, ದೆಹಲಿಯ ಜಿತೇಂದರ್ ಸಿಂಗ್, ಸರ್ದಾರ್ ಚಿರಂಜೀವಿ ಸಿಂಗ್, ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಮಹಾರಾಷ್ಟ್ರದ ಸಂತ ಬಲವಿಂದರ್ ಸಿಂಗ್, ರಾಬರ್ಟ್ ಮೈಕೆಲ್ ಮಿರಂದಾಜಿ, ಮಂಜಮ್ಮ ಜೋಗತಿ, ವಿಕ್ರಮ್ಜೀತ್ ಸಿಂಗ್, ತೆಲಂಗಾಣದ ಬಿಗಲ್ಲ ಗಣೇಶ್ ಗುಪ್ತಾ, ಹರಿಯಾಣದ ಡಾಕ್ಟರ್ ದೀಪಾ ಮಲಿಕ್, ಡಾಕ್ಟರ್ ಅನಿಲ್ ಸಹಸ್ರಬುಧೆ, ಪ್ರೊಫೆಸರ್ ಎನ್.ಆರ್. ಶೆಟ್ಟಿ, ಡಾಕ್ಟರ್ ಖುಸ್ರೋ ಹುಸೈನಿ, ಡಾಕ್ಟರ್ ಸಮರ್ಥ ರಾಘವ್ ನಾಗಭೂಷಣ್ ಹಾಗೂ ಮಾಜಿದ್ ಬಿಲಾಲ್ ಈ 17 ಜನ ಸಾಧಕರಿಗೆ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಬೀದರ್ ಶಾಸಕರಾದ ರಹೀಂ ಖಾನ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗಸರ್, ನ್ಯಾಯಮೂರ್ತಿ ಎನ್.ಕೆ. ಪಾಟೀಲ್, ಡಾಕ್ಟರ್ ಬಲಬೀರ್ ಸಿಂಗ್, ಡಾಕ್ಟರ್ ರೇಷ್ಮಾ ಕೌರ್, ಶ್ರೀ ನಾನಕ್ ಸಿಂಗ್, ಡಾಕ್ಟರ್ ಸಿ ಮನೋಹರ್, ಬೆಂಗಳೂರಿನ ದೂರದರ್ಶನದ ಖ್ಯಾತ ನಿರೂಪಕ ಶಂಕರ್ ಪ್ರಕಾಶ್, ಸರ್ದಾರ್ ಪ್ರೀತಮ್ ಸಿಂಗ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕ ವೃಂದದವರು, ಬೋಧಕೇತರ ಸಿಬ್ಬಂದಿಗಳು, ಜಿಲ್ಲೆಯ ವಿವಿಧ ಗಣ್ಯರು ಹಾಜರಿದ್ದರು. मक्कमा देवी विश्वविद्यालय से ऑनररी डॉक्टरेट की उपाधि प्रदान की गई है, जिन्होंने वेलकम स्पीच के रूप में बहुत अच्छी जानकारी हमको दी. सरदार जोगा सिंह जी कल्याण कर्नाटक पुरस्कार से सम्मानित सभी महानुभाव, अब नाम लूँगा तो ज़्यादा समय लगेगा, इसलिए सभी महानुभाव, सम्माननीय अतिथिगण, ನಮಸ್ಕಾರ. ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. पंत रत्न शिरोमणि सरदार गोगा सिंह जी के 90वीं जयंती के उपलक्ष्य में सरदार जोगा सिंह जी की कल्याण कर्नाटक पुरस्कार वितरण समारोह में आप सभी का हार्दिक स्वागत करता हूं. हमारे देश के प्रधानमंत्री मोदी जी ने सिखों के 10वें गुरु श्री गुरु गोविंद सिंह जी के साहिबजादों का मानवता की रक्षा के लिए दिए गए बलिदान की याद में हर साल 26 दिसंबर को वीर बाल दिवस मनाने का निर्णय लिया है. आज ये सारे देश में मनाया जा रहा है.
दिल्ली में एक बड़ा कार्यक्रम हुआ है जिसमें प्रधानमंत्री और अन्य वरिष्ठ मंत्रीगण पदाधिकारीगण उसमें उपस्थित रहे। मैं इस अवसर पर उन शहीदों को नमन करता हूं। मैं साहिबजादों के बलिदान को नमन करते हुए आपको ये जानकारी देना चाहता हूं कि प्रधानमंत्री नरेंद्र मोदी जी ने जिन जिन महानुभावों ने देश हित में, जनहित में, देश की एकता, अखंडता और देश की सुरक्षा के लिए सर्वस्व न्योछावर किया है, उन सबको याद करके देशवासियों के सामने भी उनको याद रखने, उनका सम्मान करने की दृष्टि से हमसे अपेक्षा की है। मैं आप सबसे अनुरोध करना चाहूँगा कि ऐसे महापुरुषों को हम समय समय पर, जयंती पर, पुण्यतिथि पर याद करते रहें। कल्याण कर्नाटक क्षेत्र का गौरवशाली इतिहास है। श्री गुरु नानक देव जी ने दूसरी उदासी के दौरान इस क्षेत्र को अपने पवित्र पद चिन्हों से पावन किया था। श्री गुरु गोविंद सिंह जी के पंच प्यारों में से एक भाई साहिब सिंह जी का गृह नगर भी यही बीदर है। निश्चित रूप से ये ऐतिहासिक शहर है और देश के लिए महत्वपूर्ण भूमिका निभाने वालों में से एक है। पंत रत्न शिरोमणि सरदार जोगा सिंह जी के पिता पंत भूषण सरदार बिशन सिंह जी द्वारा बीदर में गुरुद्वारा श्री गुरु नानक जीरा साहिब का निर्माण किया गया, जो पहले सिख गुरु श्री गुरु नानक देव जी को समर्पित है। मुझे इस प्रसिद्ध गुरुद्वारे का 2 बार दर्शन करने का सौभाग्य मिला है। मैं अपने आप को धन्य मानता हूँ। आज पंत रतन सरदार जोगा सिंह जी की 90वीं जयंती है। मैं उनको भी नमन करता हूँ। सरदार जोगा सिंह जी की एक दूरदर्शी कर्मठ व्यक्ति थे, जो हर समय हर तरह से निस्वार्थ सेवा करने के लिए समाज के प्रति प्रतिबद्ध थे। समाज के कल्याण के प्रति उनकी प्रतिबद्धता ने उन्हें कई धर्मार्थ और शैक्षणिक संस्थान शुरू करने के लिए प्रेरित किया और उनकी सोच को साकार रूप देने के लिए सरदार बलवंत सिंह जी भी और उनका पूरा परिवार इसी मार्ग पर आगे बढ़ रहा है और एक नहीं अनेक संस्थाएं स्थापित करके उनके द्वारा बताए हुए उद्देश्यों को पूरा करने का काम कर रहे हैं। मैं पूरे परिवार के प्रति आभार व्यक्त करता हूं, उनको नमन करता हूं और उनसे प्रार्थना करता हूं कि और जोश खरोश के साथ वो इसी प्रकार का काम करते रहे। 1972 में पंत रत्न शिरोमणि सरदार जोगा सिंह जी की अध्यक्षता में श्री नानक जीरा साहिब फाउंडेशन बीदर की स्थापना की गई थी। आज इस फाउंडेशन ने वृहद रूप ले लिया है। अनेक संस्थाओं के माध्यम से समाज सेवा, स्वास्थ्य सेवा और शिक्षा के क्षेत्र में उत्कृष्ट कार्य किए जा रहे हैं। श्री नानक जीरा साहिब फाउंडेशन के अध्यक्ष कन्नड़ राज्योत्सव अवार्डी Dr. Robert Michael Miranda, Bishop, Roman Catholic Diocese, Kalburgi, whose direction and pragmatic action benefited the society in many significant ways. This world has seen people in whom there are no bounds for humanity. One such person, Padma Shri Sardar Jitendra Singh Shanti, ex-MLA and founder, Shaheed Bhagat Singh Sevadal, Delhi. His selfless service can be seen in the services rendered by him during COVID pandemic by cremating thousands of unclaimed bodies of COVID victims without fear. I welcome you, sir. Padma Shri Mata Manjamma Jagati, who served as president of Karnataka Janapada Academy, has exhibited multiple talents as a theatre artist, singer, dancer, and a social transformation agent. We are very glad to have you with us. We have Padma Shri Deepa Malik,
President Paralympic Committee of India, and the distinguished athlete from Haryana, Khel Ratna and Arjuna Awardee, who has proved that physical challenges are no challenge when one uses different abilities that are distinct and divine. We are very fortunate to have you with us. We have Dr. Samartha Raghava Nagabhushanam, founder of Kubera Technologies and serial entrepreneur who has led many multinational companies and has made a significant contribution through employment generation in Kalyan, Karnataka region. I welcome you, sir. We have the honor of felicitating Dr. N.R. Shetty, Honorable Chancellor, Central University of Karnataka, Kalburgi, who is a doyen in the field of education and a torch bearer for India's achievement for educational reforms, and he is represented by Dr. H.C. Nagaraj of Nitte Institute of Technology. I welcome you, sir. Education is a domain of every society. Private university also plays an important role as a public university. We have Dr. Syed Shah Khusro Hussaini, Honorable Chancellor and founder of KBN University, Kalburgi, whose contribution in the field of education is second to none. We have his representative over here. People of Bidar cannot forget the contribution of Mr. Majid Bilal, President of Humanity First Foundation. ಬಂದಿದ್ದಾರೆ ಕನ್ನಡ ಅವರಿಗೆ ಬರೋದಿಲ್ಲ ಅದಕ್ಕೆ ನಾನು ರಾಜ್ಯಪಾಲ್ ಸಾಹೇಬ್ರ ಅಪ್ಪಣೆ ಪಡೆದು ಮುಂದಿನ ಮಾತು ಕನ್ನಡದಲ್ಲಿ ಆಡ್ತೇನೆ ಇಂಗ್ಲಿಷ್ನಲ್ಲಿ ಆಡ್ತೇನೆ. The services of Panth Ratan Sardar Joga Singh Ji to Bidar are unparalleled. It is no exaggeration to say that the development of Bidar that you see today is on the foundation laid by Sardar Joga Singh Ji. Apart from creating institutions in Bidar, he put it on the religious map of India as a major place of pilgrimage through his efforts. The devotees of Guru Nanak Dev had lost one Nanak Jhira, Panja Sahib, in Pakistan. By developing this Nanak Jhira, Sardar Joga Singh Ji and his father, Panth Bhushan, Sardar Bishan Singh Ji, had put a comforting salve on the wound caused by the loss of Panja Sahib and Nankana Sahib. This is the great service done by Sardar Bishan Singh Ji and Sardar Joga Singh Ji. For Guru Nanak Dev was not the Guru just of the Sikhs, but he was for the entire humanity. That is how he had come to Bidar during his long journeys to give the message of Ek Omkar. Sardar Joga Singh Ji's ancestor had come from Punjab some 200 years ago. The Nizam of Hyderabad had requested Maharaja Ranjit Singh to send some Sikh soldiers for his protection. So a contingent of Sikh soldiers came to Hyderabad. They settled down in Hyderabad state. ಕೇವಲ ಶ್ರೀಮಂತರು ಮಾತ್ರ ಈ ಹಬ್ಬ ಆಚರಣೆಯನ್ನು ಮಾಡ್ತಾರೆ ಎಂದು ಹೇಳುವುದು ತಪ್ಪು. ಬಡವರು ಕೂಡ ಉತ್ತಮವಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ಕುಂಬರವಾಡದ ರಾಹುಲ್ ಹಾಗೂ ಗೆಳೆಯರ ಬಳಗದ ವತಿಯಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಣ್ಣು, ಊಟ ಹಾಗೂ ನೀರಿನ ಬಾಟಲಿಗಳನ್ನು ವಿತರಣೆ ಮಾಡಿದ್ದಾರೆ. ಇದು ನಿಜಕ್ಕೂ ಮಾನವೀಯ ಕಾರ್ಯವಾಗಿದೆ ಎಂದು ನಗರಸಭೆ ಸದಸ್ಯರಾದ ಅಭಿಕಾಳಿ ತಿಳಿಸಿದರು. ಪ್ರಮುಖರಾದ ಪೀಟರ್ ಶ್ರೀಮಂಡಲ್ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರು ಹೊಸ ಬಟ್ಟೆಗಳನ್ನುಟ್ಟು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡುವುದನ್ನು ನಾವು ನೋಡಿದ್ದೇವೆ. ಆದರೆ ರೋಗಿಗಳ ಜೊತೆ ಇಂದು ಗೆಳೆಯರ ಬಳಗವು ಹಬ್ಬ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು. ಬಡ ರೋಗಿಗಳಿಗೂ ಸಹಕಾರಿಯಾಗಲೆಂದು ನಮ್ಮ ಗೆಳೆಯರೆಲ್ಲ ಸೇರಿಕೊಂಡು ಕ್ರಿಸ್ಮಸ್ ಹಬ್ಬವನ್ನು ಈ ಬಾರಿ ರೋಗಿಗಳಿಗೆ ಹಣ್ಣು ಹಂಪಲು, ಆಹಾರ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಣೆ ಮಾಡುವ ಮೂಲಕ ಆಚರಿಸೋಣ ಎಂದು ಹೇಳಿದರು. ಹೀಗಾಗಿ ಇಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಜೊತೆ ಆಚರಣೆ ಮಾಡಿದ್ದೇವೆ ಎಂದು ರಾಹುಲ್ ಅವರು ತಿಳಿಸುತ್ತಾರೆ.
ಇದೇ ವೇಳೆ ಅನಿಲ್ ಸೋಲಂಕಿ, ಅರುಣ್ ಮೇತ್ರೆ, ನಂದು ಸೋಲಂಕಿ, ಅಜರ್ ಖಾನ್, ವಿನೋದ್ ಗುಪ್ತಾ, ಸುಬೋಧ್ ಸಿಂಗ್, ಅಜಯ್ ಸೇರಿದಂತೆ ಅನೇಕರು ಹಣ್ಣು ವಿತರಣೆ ಸಂದರ್ಭದಲ್ಲಿ ಹಾಜರಿದ್ದರು. ಈಗ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವು ಮತ್ತು ನಮ್ಮ ಟೀಮನ್ನು ಎಲ್ಲರೂ ಕಲ್ತು ಒಂದು ಹಾಸ್ಪಿಟಲಲ್ಲಿ ಇದು ಮಾಡ್ತಿದ್ವಿ. ಎಲ್ಲರಿಗೂ ಊಟ ಮತ್ತು ಹಣ್ಣು ಹಂಪಲು ವ್ಯವಸ್ಥೆ ಮಾಡಿದ್ವಿ. ಯಾಕಂದರೆ ಎಲ್ಲರಿಗೂ ಗರೀಬರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಥೋಡೆ ಸಹಾಯ ಆಗಬೇಕಂತ ಒಂದು ಕೇಳ್ಕೊತಿದ್ದೀವಿ. ನಾವು ಭೀ ಎಲ್ಲರೂ ನಮ್ಮನ್ನು ನೋಡಿ ಥೋಡೆ ಇದು ಮಾಡಿ ಎಲ್ಲರೂ ಗರೀಬರನ್ನು ಇದು ಮಾಡಿರಿ, ಹೆಲ್ಪನ್ನು ಮಾಡಿ ಎಲ್ಲರಿಗೆ ಥೋಡೆ ಎಲ್ಲ ಮಾಡಿದ್ರೆ ಜರ ಎಲ್ಲ ಥೋಡೆ ಇದು ಎಲ್ಲ ಚೆನ್ನಾಗಿ ಹೆಲ್ಪ್ ಆಯ್ತದ. ಅದು ಇದು ಓಕೆ, ಥ್ಯಾಂಕ್ ಯು. ಕ್ರಿಸ್ಮಸ್ 25 ಯೇಸುಸ್ವಾಮಿಯವರ ಜನ್ಮದಿನದ ನಿಮಿತ್ತ ರಾಹುಲ್ ಮತ್ತು ಅವರ ಸ್ನೇಹಿತರ ಬಳಗದಿಂದ ವಿಶಿಷ್ಟವಾದ ಒಂದು ಯೇಸುಕ್ರಿಸ್ತರ ಹುಟ್ಟುಹಬ್ಬ ಆಚರಣೆಯನ್ನು ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ರೋಗಿಗಳ ಮಧ್ಯದಲ್ಲಿ ರಾಹುಲ್ ಅವರ ಸ್ನೇಹಿತರ ಟೀಮ್ ವತಿಯಿಂದ ನಾವು ಇಲ್ಲಿ ಇವತ್ತು ರೋಗಿಗಳಿಗೆ ಊಟದ ಹಾಗೂ ಹಣ್ಣು ಹಂಪಲುಗಳ ಕೊಟ್ಟು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ರಾಹುಲ್ ಅವರಿಗೆ ನಾವು ಧನ್ಯವಾದವನ್ನು ಹೇಳುತ್ತೇವೆ. ಯಾಕಂದರೆ ಇವತ್ತು ಹಬ್ಬದ ನಿಮಿತ್ತ ಎಲ್ಲರೂ ತಮ್ಮ ಹೊಸ ಬಟ್ಟೆ ಉಡುಗೊರೆ ಉಟ್ಟು ಅವರವರ ಗ್ರಾಮದಲ್ಲಿ ಅವರವರ ಮನೆಯಲ್ಲಿ ಕುಟುಂಬದಲ್ಲಿ ಹಬ್ಬವನ್ನು ಮಾಡೋದು ನೋಡಿದ್ದೇವೆ. ಅವರು ಇವತ್ತು ನಾವು ನಿನ್ನೆ ಈ ವರ್ಷ ರೋಗಿಗಳ ಮಧ್ಯದಲ್ಲಿ ಮಾಡ್ಕೋಬೇಕಂತ ನನಗೆ ಒಂದು 2 ದಿನ ಕೆಳಗೆ ಹೇಳಿದರು. ಆಯ್ತು ತಮ್ಮ ಬರ್ರಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆ ಬನ್ನಿ, ನಾನು ನಿನ್ನ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವರಿಗೆ ನಾನು ಮತ್ತು ಅವರ ಟೀಮಿಗೆ ಧನ್ಯವಾದವನ್ನು ಹೇಳಿ, ಮತ್ತು ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಒಂದು ಶಕ್ತಿ ಕೊಟ್ಟು ಅವರು ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಒಂದು ಸ್ನೇಹಿತರು ಅದೇ ರೀತಿ ಒಂದು ಧೈರ್ಯ ಕೊಟ್ಟು ನಾಡಿನ ಜನತೆಗೆ ಇವತ್ತು ಹ್ಯಾಪಿ ಕ್ರಿಸ್ಮಸ್ ಹೇಳುತ್ತಾ, ಇಂದು ಕ್ರಿಸ್ಮಸ್ ನಿಮಿತ್ತವಾಗಿ ನಮ್ಮ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಸಹೋದರಾದ ರಾಹುಲ್ ಅವರ ಅಭಿಮಾನಿ ಬಳಗದಿಂದ ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಒಂದು ಹಬ್ಬ ನಿಮಿತ್ತವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಊಟ, ನೀರಿನ ಬಾಟಲ್ ವ್ಯವಸ್ಥೆ ಮಾಡಿದ್ದಾರೆ. ಅವರು ಟೀಮಿಗೆ ನಾನು ಆರ್ಥಿಕ ಶುಭಾಶಯ ಕೋರುತ್ತೇನೆ. ಯಾಕೆಂದರೆ ಹಬ್ಬ ಯಾರನ್ನೇ ಆಗಲಿ ಇಡೀ ವಿಶ್ವದಂತ ಆಚರಿಸೋಂಥ ಹಬ್ಬ. ಈ ಹಬ್ಬದ ಉಳ್ಳವರೇ ಹಬ್ಬ ಮಾಡೋಂಥದ್ದು ಅಲ್ಲ. ಅಂಥ ಕಷ್ಟದಲ್ಲಿರುವಂಥವರಿಗೆ ಏನು ಕ್ರಿಸ್ಮಸ್ ಏನು ಮೆಸೇಜ್ ಇದೆ ಅಂತ ಬಡ ಜನರ ಜೊತೆಗೆ ಹಂಚ್ಕೊಂಡಾಗ ಆವಾಗ ಒಳ್ಳೆಯ ಒಂದು ಇಡೀ ವಿಶ್ವಕ್ಕೆ ಒಳ್ಳೆಯ ಒಂದು ಮೆಸೇಜ್ ಹೋಗುತ್ತೆ. ಇದು ಯೇಸು ಕ್ರಿಸ್ತ ಹುಟ್ಟು ಹಬ್ಬ ಆಚರಣೆ ಅಂತ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಯುವಕರಿಗೆ ಈ ಒಂದು ಅರೇಂಜ್ಮೆಂಟ್ ಮಾಡಿದರೆ ಅವ್ರಿಗೆ ನಾವು ಭಾಳಷ್ಟು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಅವರು ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಹೆಚ್ಚಿನ ಅವ್ರ ರಾಜಕೀಯದಾಗಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಕೆಲಸದಲ್ಲಿ ಇನ್ನು ಹೆಚ್ಚಿನ ಬೆಳೆಯುವಂಥ ಈ ಹಬ್ಬ ನಿಮಿತ್ತ ಅವ್ರನ್ನ ಆಶಿಸ್ತೀನಿ. ನನಗೆ ಈ ವಾರ್ಡ್ ನಂಬರ್ 11ರ ನಗರಸಭೆ ಸದಸ್ಯನಾಗಿದ್ದೀನಿ. ಹಾಗಾಗಿ ಅವ್ರು ನಾನು ಕರೆದಿರಿ ಗೆಸ್ಟಾಗಿ ಈ ಹಣ್ಣು ಹಂಪಲು ವಿತರಣೆಗೆ ನನಗೆ ಆಹ್ವಾನ ಕೊಟ್ಟು ನನ್ನ ಕೈಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿದರೆ ನಾನು ಭಾಳಷ್ಟು ಆಭಾರಿಯಾಗಿದ್ದೀನಿ. ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಮತ್ತೊಂದು ಸಲ ಸಮಸ್ತ ನಾಡಿನ ಜನತೆಗೆ ನಮ್ಮ GS ಕ್ರೈಸ್ತರ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ಕೋರುತ್ತಾ ನಾನು 2 ಮಾತು ಮುಗಿಸ್ತೀನಿ. ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಗುಲ್ಬರ್ಗಾ ಟೆರಿಟರಿ ವತಿಯಿಂದ ಬೀದರ್ನ ಗುಂಪಾ ಕ್ವಾಲಿಟಿ ಫ್ಯೂಯಲ್ ಪೆಟ್ರೋಲ್ ಪಂಪ್ನಲ್ಲಿ ವೀರ ಬಾಲ ದಿವಸ್ ಆಚರಣೆ ಮಾಡಲಾಯಿತು. ಬಾಬಾ ಜೋರಾವರ್ ಸಿಂಗ್ಜಿ ಅಥವಾ ಬಾಬಾ ಫತೇ ಸಿಂಗ್ಜಿ ಅವರು ಧರ್ಮಕ್ಕಾಗಿ ಮಾಡಿದ ಬಲಿದಾನ ಹಾಗೂ ತ್ಯಾಗವನ್ನು ಸ್ಮರಿಸುತ್ತಾ ಅವರ ಸ್ಮರಣೆಗಾಗಿ ಇಂದು ದೇಶದಾದ್ಯಂತ ಪ್ರಪ್ರಥಮ ಬಾರಿಗೆ ವೀರ ಬಾಲ ದಿವಸ್ ಆಚರಣೆ ಮಾಡಲಾಗುತ್ತಿದೆ. ಹೀಗಾಗಿ ಬೀದರ್ ಗುಂಪಾ ಕ್ವಾಲಿಟಿ ಫ್ಯೂಯಲ್ ಪೆಟ್ರೋಲ್ ಪಂಪ್ನಲ್ಲಿ ಶ್ರೀ ರವೀಂದ್ರ ಸ್ವಾಮಿಯವರು ಹಾಗೂ ಭಾರತ ಪೆಟ್ರೋಲ್ ಕಾರ್ಪೊರೇಷನ್ನ ಪ್ರಮುಖ ಅಧಿಕಾರಿಗಳು ಗುರುದ್ವಾರದ ಪುಟ್ಟ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಮಾರಾಟದ ಅಧಿಕಾರಿಗಳಾದ ಶ್ರೀ ದಿಲೀಪ್ ಕುಮಾರ್ ಹಾಗೂ ವೆಂಕಟರಮಣ ಮತ್ತು ಆಸಿಮ್ ಇನಾಂದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ ಗುರುದ್ವಾರದ ಶ್ರೀ ರವೀಂದ್ರ ಸಿಂಗ್ ಅವರು ವೀರ ಬಾಲ ದಿವಸ್ ಕುರಿತು ಮಾತನಾಡಿ, ಇಂದು ದೇಶದಾದ್ಯಂತ ಪ್ರಥಮ ಬಾರಿಗೆ ವೀರ ಬಾಲ ದಿವಸ್ ಆಚರಣೆ ಮಾಡಲಾಗುತ್ತಿದ್ದು, ಹೀಗಾಗಿ ಇಂದು ರವೀಂದ್ರ ಸ್ವಾಮಿಯವರು ಪೆಟ್ರೋಲ್ ಪಂಪ್ನಲ್ಲಿ ಗುರುದ್ವಾರದ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ನಿಜಕ್ಕೂ ಇದು ಖುಷಿಯ ವಿಚಾರ ಎಂದು ತಿಳಿಸಿದರು. ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತನಾಡಿ, ಇಂದು ಪ್ರಪ್ರಥಮ ಬಾರಿಗೆ ವೀರ ಬಾಲ ದಿವಸ್ ಆಚರಣೆ ನಿಮಿತ್ತ ಗುರುದ್ವಾರದ ಮಕ್ಕಳಿಗೆ ಕರೆಸಿ ಅವರಿಗೆ ಸನ್ಮಾನಿಸಿದ್ದು ನನಗೆ ತುಂಬ ಹೆಮ್ಮೆ ಎನಿಸುತ್ತಿದೆ. ಇಂತಹ ಆಚರಣೆಗಳು ಹೀಗೆ ಮುಂದುವರಿಯಲಿ. ಧರ್ಮಕ್ಕಾಗಿ ತ್ಯಾಗ ಮತ್ತು ಬಲಿದಾನಗೈದ ಬಾಬಾ ಜೋರಾವರ್ ಸಿಂಗ್ ಅವರ ಹೆಸರಿನಲ್ಲಿ ಸರ್ಕಾರವು ವೀರ ಬಾಲ ದಿವಸ್ ಆಚರಣೆ ಮಾಡುತ್ತಿರುವುದು ಉತ್ತಮ ಕಾರ್ಯ ಎಂದು ಶ್ಲಾಘಿಸಿದರು. ಭಾರತ್ ಪೆಟ್ರೋಲಿಯಂನ ಸೇಲ್ಸ್ ಆಫೀಸರ್ಗಳಾದ ಶ್ರೀ ದಿಲೀಪ್ ಕುಮಾರ್ ಅವರು ವೀರ ಬಾಲ ದಿವಸ್ ಕುರಿತು ಮಾಹಿತಿ ನೀಡುತ್ತಾ ಮಕ್ಕಳಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಗುರುದ್ವಾರದ ಮಕ್ಕಳು ಸಿಖ್ ಧರ್ಮದ ವಿವಿಧ ನುಡಿಗಳನ್ನು ನಿರರ್ಗಳವಾಗಿ ಹೇಳಿದರು. ಸರಳ ಕಾರ್ಯಕ್ರಮದಲ್ಲಿ ಸರ್ದಾರ್ ರವಿ ಸಿಂಗ್, ಸರ್ದಾರ್ ಸತ್ಪಾಲ್ ಸಿಂಗ್ ಜಿ, ಸರ್ದಾರ್ ವಿಜಯ್ ಸಿಂಗ್ ಜಿ, ಕಾಕಾ ಗುರುಪ್ರೀತ್ ಸಿಂಗ್, ಕಾಕಾ ವೀರ್ ಸಿಂಗ್, ಕಾಕಾ ಗುಣಿತ್ ಸಿಂಗ್, ಕಾಕಾ ಜಸ್ಕೀರತ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. वाहिगुरु जी का खालसा, वाहिगुरु जी की फतेह। गुरुद्वारा नानक जीरा साहिब बिदर से
चार साहिबजादों के याद में जो वीर बाल दिवस मनाया जा रहा है इंडिया में हर जगह, वैसे ही रवि भैया के तरफ से हम भारत पेट्रोलियम के तरफ से आज यहाँ पर उन चार साहिबजादों की याद में यहाँ पर उनके आज जो शहीदी दिवाड़ा जो चल रहा है इस महीने में, तो उनके याद में आज बच्चों का सम्मान किया गया है रवि भैया की तरफ से। तो हम बहुत दिल से रवि भैया को थैंक यू बोलना चाहते हैं। धन्यवाद जी। आज BPCL की तरफ से, हमारा गुम्पा फ्यूल्स की तरफ से बाल वीर दिवस मना रहे हैं। यहाँ पे गुरुद्वारे में जो हमारे बाल बच्चे हैं इनको बुला के सम्मानित करने में हमको बहुत फ़ख्र, गर्व की बात है और फ़ख्र महसूस हुआ है। और एक कार्यक्रम जो कंपनी वालों ने हमको करने के लिए निर्देश दिया था, ये करने में और इनको सम्मान करने में अपने आप को बहुत गर्वित महसूस करते हैं। जय हिंद, जय भारत, धन्यवाद। गुड आफ्टरनून, गुड इवनिंग ऑल। Myself Dilip Kumar from Bharat Petroleum. According to the Ministry of Home Affairs, Government of India, we are conducting this Veer Bal Divas at our retail outlet Gumpa Quality Fuels. This day, 26 December, has been commemorated as Veer Bal Divas in the memory of the children of Sri Guru Gobind Singh Ji, and it will be celebrated every year henceforth. तेग तेग फतेह, तेग तेग दे दड़ी वचन दे वली जुलम दे शिकारी करम दे लिखारी, तानु तानु श्री गुरु गोविंद सिंह जी महाराज, चिट्टिया फज्जा वाले सदगुरु, चरना कमला रूपा आवे, सत श्री अकाल। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದ್ದ ಡಾಕೋಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.